ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಎಲ್ಲ ಜನರಿಗೆ ಎಲ್ಲ ಬಿಜಾಪುರ ಜನತೆಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇದನ್ನು ಹೊರತುಪಡಿಸಿ ಇನ್ನು ಭಾಳಷ್ಟು ವಿಶೇಷವಾದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ಬಿಜಾಪುರದ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನನಗೆ ನೋವಿನ ಸಂಗತಿ ಅಂದ್ರೆ ಇದು ಯಾರ ಬೆನ್ನು ತಟ್ಟತಕ್ಕಂಥ ಕೆಲಸ ಅಲ್ಲ. ಅವರು ಮಾಡಿದಂಥ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ಕಾಗ್ತಿತ್ತು, ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಹಾಕ್ಕೊಂಡ್ರು. ಉದಾಹರಣೆಯಾಗಿ ಒಂದನೇದಾಗಿ ಅವ್ರು ಮಾಡಿದ ತಪ್ಪುಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಭಾಳ ಸಣ್ಣವ, ಅದು ನನಗೆ ತಿಳಿದದ್ದನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೊದಲು ತೆಗೆದುಕೊಂಡ ನಿರ್ಧಾರ ಅವರು ಪಂಚಮಸಾಲಿ ಸಮಾಜದ ನಾಯಕನಾಗಬೇಕು ಅಂತ. ಪಂಚಮಸಾಲಿ ಸಮಾಜದ ನಾಯಕನಾಗಲಿಕ್ಕೆ ಬನ್ನದಿಗೆ ಸಮಾಜನ ಟಾರ್ಗೆಟ್ ಮಾಡಿದರು. ಬನ್ನದಿಗೆ ಸಮಾಜವನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಇವತ್ತು ವಾತಾವರಣ ಹೆಂಗದ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದರೂ ಅವತ್ತಿನ ದಿನ ಏನರೇ ಇದನ್ನು ಮನಸ್ಸು ಮಾಡಿದ್ರೆ ಸಾಧ್ಯ ಇತ್ತು. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಭಾಳಷ್ಟು ಬನ್ನದಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಬನ್ನದಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ಹೆಣ್ಮಕ್ಕಳು ಬನ್ನದಿಗರ ಮನೆಯಾಗದಾರ. ಭಾಳಷ್ಟು ಬನ್ನದಿಗೆ ಹೆಣ್ಮಕ್ಕಳು ಪಂಚಮಸಾಲಿ ಮನೆಯಾಗದಾಳ. ಗಂಡ ಹೆಂಡತಿ ಪಂಚಮಸಾಲಿ ಅದಾನ, ಗಂಡ ಬನ್ನದಿಗದಾನ. ಗಂಡ ಪಂಚಮಸಾಲಿ ಹೆಂಡತಿ ಬನ್ನದಿಗದಾಳ. ಈಗ ಹೆಂಡತಿ ಬನ್ನದಿಗೆ ಹೆಂಡತಿ ಗಂಡ ಬಂದ ತಕ್ಷಣ ಜೈ ಬನ್ನದಿಗ ಅಂದರೆ, ಅಥವಾ ಈ ಪಂಚಮಸಾಲಿ ಹೆಂಡತಿ ಜೈ ಪಂಚಮಸಾಲಿ ಅಂದ್ರೆ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ. ಈ ನೀವು ಮಾಡ್ತಕ್ಕಂಥ ಆ ನಿರ್ಧಾರದಿಂದ ನೀವು ನಾಯಕರಾಗ್ಬೋದಾಗಿತ್ತೋ ಇಲ್ಲ ಆಗಿರೋ ಗೊತ್ತಿಲ್ಲ, ಆದರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಷಮವನ್ನು ಬಿತ್ತಲಾಕ ಪ್ರಯತ್ನ ಮಾಡಿದ್ರಿ. ಜಗದೀಶ್ ಶೆಟ್ಟರ್ ಆ ವಿಷಯ ತೊಗೊಂಡು ಜಗದೀಶ್ ಶೆಟ್ಟರಿಗೆ ಬೇದ್ರಿ. ಅರೆ ಜಗದೀಶ್ ಶೆಟ್ಟರಿಗೆ ಹೇಳ್ತೀರಿ ಯಡಿಯೂರಪ್ಪರಿಂದ ಅನ್ಯಾಯ ಆಗತ್ತೆ, ಅವರು ನೀವೇ ಹೇಳ್ತೀರಿ ಅದನ್ನು. ಆದರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ, ಅದೇ ಮನುಷ್ಯ ಜಾತಿ, ಮನುಷ್ಯತ್ವ. ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದ್ದೀವಿ ಅಂದ್ರೆ ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿಯಾಗ್ತೀವೋ ಅಥವಾ ನಾವು ಏನಾದರೂ ಆಗ್ತೀವೋ ಆಗೋದಿಲ್ಲ ಮುಖ್ಯ ಅಲ್ಲ. ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದೆ ಬಂದಾಗ ನಾವು ಜಾತೀಯತೆ ಮಾಡಲಾರದೆ ಅದು ಎಲ್ಲ ಮನುಷ್ಯ ಜಾತಿ ಅಂತಕ್ಕಂಥ ಭಾವನೆ ಹಿಡ್ಕೊಂಡು ನಾವು ಕೆಲಸ ಮಾಡಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದೆ ಏನು ಮಾಡಿದ್ರಿ? ಎರಡನೇದು ಟಾರ್ಗೆಟ್ ಯಡಿಯೂರಪ್ಪನವ್ರನ್ನ ಮಾಡಿದ್ರಿ, ಮಾಜಿ ಮುಖ್ಯಮಂತ್ರಿಗಳನ್ನ. ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಹಿರಿಯರೊಳಗೊಂಡು ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದರು. ಆ ಬಲಿಷ್ಠಗೊಳಿಸೋದಕ್ಕೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮಂತ್ರಿಗಳಾದ್ರಿ, ಶಾಸಕರಾದ್ರಿ, ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ. ಅದಕ್ಕೆ ಕಾರಣ ಅಂದ್ರೆ ಯಡಿಯೂರಪ್ಪನವರು ಹಾಗೂ ಭಾಳ ಹಿರಿಯ BJP ಕಾರ್ಯಕರ್ತರು ಅಂತೇಳಿ ನಾನು ನೆನೆಸಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.